ನಾನು ಡಾಕ್ಟರ್ ದೇವೇಶ್ ಬಲಾಲ್ ಅಂತ. ನಾನು ಕ್ಯಾನ್ಸರ್ ಸರ್ಜನ್ ಮಣಿಪಾಲ್ ಹಾಸ್ಪಿಟಲ್ ಬ್ಯಾಂಗ್ಳೂರಿಂದ. ನಾನು ಟ್ರೈನಿಂಗ್ ಟಾಟಾ ಮೆಮೋರಿಯಲ್ ಹಾಸ್ಪಿಟಲಿಂದ ಮುಗಿಸಿ ಅಮೆರಿಕಾ ಹೋಗಿ ಫುಲ್ ಟ್ರೈನಿಂಗ್ ಮುಗಿಸಿದ್ದೀನಿ. ಈಗ ವಾಪಸ್ ಬ್ಯಾಂಗ್ಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈಗ ಕರ್ನಾಟಕ ಪ್ರಾಬ್ಲಮ್ ಏನಂತ, ಕ್ಯಾನ್ಸರ್ ಕೇಸಸ್ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಒಂದ್ ವರ್ಷ ಆಲ್ಮೋಸ್ಟ್ 85 to 90,000 ಹೊಸ ಕ್ಯಾನ್ಸರ್ ಕೇಸ್ ಬರ್ತಾ ಇದೆ. 25,000 ಕ್ಯಾನ್ಸರ್ ಡೆತ್ಸ್ ಇದೆ ಪರ್ ಇಯರ್. ಪ್ರಾಬ್ಲಮ್ ಏನಂತ, ಇನ್ಸಿಡೆನ್ಸ್ ಜಾಸ್ತಿ ಆಗ್ತದೆ, ಅದ್ ಪ್ರಾಬ್ಲಮ್ ಅಲ್ಲ. ಪ್ರಾಬ್ಲಮ್ ಏನಂತ ಹೇಳಿದ್ರೆ ನಮ್ ಡಿಟೆಕ್ಟ್ ಆಗೋದು ತುಂಬಾ ಲೇಟ್. ಆಲ್ಮೋಸ್ಟ್ 70% ಕೇಸಸ್ ಸ್ಟೇಜ್ 3 ಸ್ಟೇಜ್ 4 ಅಲ್ಲಿ ಬರುತ್ತೆ. ಮತ್ತೆ ಎಲ್ಲೂ ಆ ತರ ಕಾಣಿಸಲ್ಲ. ಯಾವಾಗೂ ಕ್ಯಾನ್ಸರ್ ಬಂದ್ರೆ ಇದು ತುಂಬಾ ಇಗ್ನೋರ್ ಮಾಡಿ ಲಾಸ್ಟ್ ಸ್ಟೇಜ್ ಒಳಗೆ ಬಂದ್ಮೇಲೆ ಬರ್ತಾರೆ ಹಾಸ್ಪಿಟಲ್ ಒಳಗೆ. ಈ ಲಾಸ್ಟ್ ಸ್ಟೇಜ್ ಒಳಗೆ ಟ್ರೀಟ್ಮೆಂಟ್ ತುಂಬಾ ಕಾಸ್ಟ್ಲಿ ಇರುತ್ತೆ, ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ, ಸರ್ವೈವಲ್ ರೇಟು ಕಮ್ಮಿ ಇರುತ್ತೆ. ಬೇರೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಟೊಬ್ಯಾಕೋ ಇನ್ಸಿಡೆನ್ಸ್ ತುಂಬಾ ಜಾಸ್ತಿ ಇದೆ. ಆಲ್ಮೋಸ್ಟ್ 25% ಕೇಸಸ್ಗೆ ಟೊಬ್ಯಾಕೋ ಎಕ್ಸ್ಪೋಜರ್ ಇದೆ. ಟೊಬ್ಯಾಕೋಗೋಸ್ಕರ ಲಂಗ್ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ತುಂಬಾ ಜಾಸ್ತಿ ಕ್ಯಾನ್ಸರ್ ಬರುತ್ತೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಇದೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋಕೆ. ಸಿಗರೇಟ್, ಬೀಡಿ, ತಂಬಾಕು, ಗುಟ್ಕಾ, ಪಾನ್ ಎಲ್ಲಕ್ಕೋಸ್ಕರ ತುಂಬಾ ಜಾಸ್ತಿ ಕ್ಯಾನ್ಸರ್ ಆಗ್ತಾ ಇದೆ. ಈಗ ನಾವು ಏನ್ ಮಾಡ್ಬೋದಂತ ತುಂಬಾ ಇಂಪಾರ್ಟೆಂಟ್ ಇದೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋಕೆ. ಎಲ್ಲರಿಗೂ ಗೊತ್ತಿದ್ರೆ ಕ್ಯಾನ್ಸರ್ ಏನಂತ, ಬೇಗ ಬಂದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಿದ್ರೆ, ಬರೋಕ್ಕಿಂತ ಮುಂಚೆ ಸ್ಕ್ರೀನಿಂಗ್ ಎಲ್ಲ ಮಾಡಿದ್ರೆ ಈ ತರ ಅವಶ್ಯಕತೆ ಇರಲ್ಲ. ಕ್ಯಾನ್ಸರ್ ಬೇಗ ಡಿಟೆಕ್ಟ್ ಆಗುತ್ತೆ, ಬೇಗ ಕ್ಯೂರ್ ಆಗುತ್ತೆ. ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಆಲ್ಮೋಸ್ಟ್ ಆಲ್ವೇಸ್ ಕ್ಯೂರೇ ಆಗುತ್ತೆ. ಬರೀ ಅಡ್ವಾನ್ಸ್ ಸ್ಟೇಜ್ ಬಂದ್ಮೇಲೆ ಆಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ. ಬೇರೆ ಏನಂತ, ಈಗ ಹೊಸ ವ್ಯಾಕ್ಸಿನ್ಸ್ ಇದೆ. ಗವರ್ಮೆಂಟ್ ಫ್ರೀ ವ್ಯಾಕ್ಸಿನ್ಸ್ ಕೊಡ್ತಾ ಇದ್ರೆ. HPV ವ್ಯಾಕ್ಸಿನ್ ಅಂತ ಯಂಗ್ ಗರ್ಲ್ಸ್ಗೆ 13 to 15 years ಈಗ ಫ್ರೀ ಕೊಡ್ತಾ ಇದ್ರೆ HPV ವ್ಯಾಕ್ಸಿನ್. ಈ ವ್ಯಾಕ್ಸಿನ್ ಕೊಟ್ರೆ ಯೂಟರೈನ್ ಕ್ಯಾನ್ಸರ್ ಬರಲ್ಲ, ಸರ್ವಿಕ್ಸ್ ಕ್ಯಾನ್ಸರ್ ಅಂತ ನಾವು ಹೇಳ್ತೇವೆ. ಆಲ್ಮೋಸ್ಟ್ 100% ಪ್ರಿವೆಂಟಬಲ್ ಇದೆ ಇದು HPV ವ್ಯಾಕ್ಸಿನ್ ತಕೊಂಡ್ರೆ. ನಮ್ ಗವರ್ಮೆಂಟ್ ತುಂಬಾ ಒಳ್ಳೆ ಸ್ಕೀಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ. ಗೃಹ ಆರೋಗ್ಯ ಸ್ಕೀಮ್ ಎಲ್ಲ, ಮನೆಗ್ ಹೆಲ್ತ್ ವರ್ಕರ್ಸ್ ಬಂದ್ ಸ್ಕ್ರೀನ್ ಎಲ್ಲ ಮಾಡ್ತಾರೆ. ಬಟ್ ಏನ್ ಇಂಪಾರ್ಟೆಂಟ್ ಇದೆ ಅಂತ, ಎಲ್ಲರಿಗೂ ಅವೇರ್ನೆಸ್ ಇರಬೇಕು. ಬಾಯಿ ಒಳಗೆ ಯಾರು ಟೊಬ್ಯಾಕೋ, ಗುಟ್ಕಾ ಚೂವರಿಗೆ ಬಾಯಿ ಒಳಗೆ ಏನಾದ್ರು ಹುಣ್ಣಾಗಿದ್ರೆ, ಆ ಹುಣ್ಣು 2 ವಾರ ಹೀಲ್ ಆಗ್ತಿಲ್ಲ ಅಂತ ಹೇಳಿದ್ರೆ ಬೇಗ ಹೋಗಿ ಹಾಸ್ಪಿಟಲ್ಗೆ ತೋರಿಸ್ಬೇಕು. ಸ್ಕ್ರೀನಿಂಗ್ ಹೋಗ್ಲೇಬೇಕು. ಎಲ್ಲ ವುಮೆನ್ ನಾವು ಹೇಳ್ತೇವೆ 30 years ಆದ್ಮೇಲೆ 5 years ಒಂದ್ಸಲ ಪ್ಯಾಪ್ ಸ್ಮಿಯರ್ ಮತ್ತೆ HPV ಟೆಸ್ಟಿಂಗ್ ಮಾಡ್ಬೇಕು. ಆಮೇಲೆ ಸಿಗರೇಟ್, ಬೀಡಿ ಸ್ಮೋಕರ್ಸ್ಗೆ 45 years ಆದ್ಮೇಲೆ ಒಂದ್ಸಲ ವರ್ಷ CT ಸ್ಕ್ಯಾನ್ ಮಾಡಿದ್ರೆ ಲಂಗ್ ಕ್ಯಾನ್ಸರ್ ಬರಲ್ಲ. ಬೇರೆ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ಕಾಮನ್, ಆಲ್ಮೋಸ್ಟ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ವುಮೆನ್ಗೆ ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಷನ್ ತುಂಬಾ ಸುಲಭ. ಹೆಲ್ತ್ ವರ್ಕರ್ ಬರೀ ಬ್ರೆಸ್ಟ್ ನ ಮುಟ್ಟಿದ್ರೆ ಗೊತ್ತಾಗುತ್ತೆ ಅರ್ಲಿ ಸ್ಟೇಜ್ ಒಳಗೆ. ಮ್ಯಾಮೋಗ್ರಫಿ ಟೆಸ್ಟ್ ತುಂಬಾ ಸಿಂಪಲ್, ಸಿಂಪಲ್ ಬ್ರೆಸ್ಟ್ ಎಕ್ಸ್ರೇ ಅದ್ ಮಾಡಿದ್ರೆ ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಬರೋಕ್ಕಿಂತ ಮುಂಚೆ ಗೊತ್ತಾಗುತ್ತೆ. ಬೇರೆ ಏನಂತ ಎಲ್ಲರಿಗೂ ಗೊತ್ತಾಗ್ಬೇಕಂತ ಮುಂಚೆ ಜನರ ನೆನ್ಸ್ಕೊಂತ ಇದ್ರು ಕ್ಯಾನ್ಸರ್ ಬಂದ್ರೆ ಜೀವ ಹೋಯ್ತು, ಬೇರೆ ಏನು ಮಾಡೋಕ್ಕಾಗ್ಲ, ಕೆಲಸ ಮಾಡೋಕ್ಕಾಗ್ಲ, ಹಂಗೇನೂ ಇಲ್ಲ. ಈಗ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಬಂದ್ಮೇಲೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದ್ಮೇಲೂ ಜನರ ತುಂಬಾ ಒಳ್ಳೆ ಕೆಲಸ ಮಾತ್ರ ಗೊತ್ತೇ ಆಗಲ್ಲ ಟ್ರೀಟ್ಮೆಂಟ್ ಆಗಿದೆ. ಹೊಸ ರೋಬೋಟ್ ಇದೆ, ರೋಬೋಟಿಕ್ ಸರ್ಜರಿ ಜೊತೆಗೆ ಇಮ್ಯುನೋಥೆರಪಿ ಜೊತೆಗೆ ತುಂಬಾ ಜಾಸ್ತಿ ಜನರಿಗೆ ಈಗ ಕ್ಯೂರ್ ಬರುತ್ತೆ. ಮತ್ತೆ ಸೈಡ್ ಎಫೆಕ್ಟ್ಸ್ ತುಂಬಾ ಕಮ್ಮಿ ಇರುತ್ತೆ. ನಮಸ್ಕಾರ.